ಹಾಸನ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಟಿಕೆಟ್ಗಾಗಿ ಇಬ್ಬರು ಮಾಜಿ ಸಚಿವರ ಪುತ್ರ ಅಳಿಯನ ಲಾಬಿ ನಡೀತಿದೆ. ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಈಗ ಹಾಸನ ಟಿಕೆಟ್ಗಾಗಿ ಬಹಳ ಫೈಟ್ ಇದೆ. ಇಬ್ಬರು ಮಾಜಿ ಸಚಿವರ ಪುತ್ರರು ಹಾಗೆ ಅಳಿಯನ ಲಾಬಿ, ಪುತ್ರ ಮತ್ತು ಅಳಿಯನ ಲಾಬಿ ನಡೀತಿರೋದು. ಎಚ್ ಸಿ ಶ್ರೀಕಂಠಯ್ಯ ಪುತ್ರ ಜಿ ಪುಟ್ಟಸ್ವಾಮಿ ಗೌಡ್ರ ಅಳಿಯ. ಮಾಜಿ ಸಚಿವ ಎಚ್ ಸಿ ಶ್ರೀಕಂಠಯ್ಯ ಪುತ್ರ ವಿಜಯ್ ಕುಮಾರ್ ಹಾಗೆ ಪುಟ್ಟಸ್ವಾಮಿ ಗೌಡ ಅಳಿಯ ಶ್ರೇಯಸ್ ಪಾಟೀಲ್ರಿಂದ ಲಾಬಿ ನಡೀತಾ ಇದೆ. ಜೆಡಿಎಸ್ ಮಣಿಸೋದಕ್ಕೆ ಶ್ರೀಕಂಠಯ್ಯ ಕುಟುಂಬಕ್ಕೆ ಟಿಕೆಟ್ ಕೊಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕುಟುಂಬಸ್ಥರು ಮನವಿ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಡಿಕೆ ಭೇಟಿಯಾಗಿ ಒತ್ತಡ ಹೇರ್ತಾ ಇರೋದು. ಶ್ರೇಯಸ್ ಮೇಲೆ ಸಿಎಂ ಒಲವಿದೆ, ವಿಜಯ್ ಮೇಲೆ ಖರ್ಗೆಗೆ ಒಲವಿದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಹಾಸನ ಕ್ಷೇತ್ರ ಅನ್ನೋದು ಒಂದ್ ಕಡೆ ಇತ್ತ ಮೈತ್ರಿ ವಿಚಾರದಲ್ಲಿ ಬಂದಾಗ ಅಲ್ಲೂ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಹುತೇಕ ಜೆಡಿಎಸ್ನ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ನಲ್ಲಿ ನಡೀತಿರುವಂಥದ್ದು ಅಲ್ಲೂ ಕೂಡ ಫೈಟ್ ನಡೀತಿದೆ. ಯಾರು ಫ್ರಂಟ್ ರನ್ನರ್ ಇದ್ದಾರೆ, ಯಾರಿಗೆ ಸಿಗ್ಬೋದು, ಯಾರ್ಯಾರಿದ್ದಾರೆ ಕಣದಲ್ಲಿ ಅಂತ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವಿನಾಶ್, ಮಂಡ್ಯ ಲೋಕಸಭಾ ಕ್ಷೇತ್ರದ ಬಳಿಕ ಜೆಡಿಎಸ್ ಮತ್ತು ಬಿಜೆಪಿಯ ಪಾಲಿಗೆ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಈ ಕಾರಣಕ್ಕೋಸ್ಕರ ಮೈತ್ರಿ ಆದ ಬಳಿಕ ಹಾಸನ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಬಗ್ಗೆ ಮೈತ್ರಿಯ ನಾಯಕರು ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಇಷ್ಟೇ ಹೆಚ್ಚು ಕುತೂಹಲವನ್ನು ಕೆಳಿಸಿರುವಂಥದ್ದು ಮತ್ತು ಕಾಂಗ್ರೆಸ್ ಪಾಲಿಗೂ ಕೂಡ ಅತ್ಯಂತ ಮಹತ್ವದ ಕ್ಷೇತ್ರವಾಗಿರುವಂಥದ್ದು ಹಾಸನ ಲೋಕಸಭಾ ಕ್ಷೇತ್ರ. ಇದೀಗ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಾಯಕರ ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಬಹುತೇಕ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಆದ್ರೀಗ ಈ ಚರ್ಚೆಯ ಶ್ರೇಯಸ್ ಪಟೇಲ್ ಅವರ ಜೊತೆಗೆ ವಿಜಯ್ ಕುಮಾರ್ ಅವರಿಗೂ ಕೂಡ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಂದ್ರೆ ದೇವೇಗೌಡರ ಕುಟುಂಬಕ್ಕೆ ಮೊದಲಿನಿಂದಲೂ ಕೂಡ ಕಟ್ಟರಾಗಿ ಎದುರಾಳಿಯಾಗಿ ನಡೆದುಕೊಂಡು ಬಂದಂತಹ ಶ್ರೀಕಂಠಯ್ಯನವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಮಟ್ಟಿಗಿನ ಲಾಬಿ ಕಾರ್ಯಕರ್ತರ ಮತ್ತು ಮುಖಂಡರ ಮಟ್ಟದಲ್ಲಿ ನಡೆದಿದೆ. ಅದು ಕೇವಲ ಹಾಸನ ಮತ್ತು ಬೆಂಗಳೂರಿನ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನ ದೆಹಲಿಯ ಮಟ್ಟಕ್ಕೂ ಕೂಡ ಕೊಂಡೊಯ್ಯುವಂತ ಕೆಲಸವನ್ನ ಶ್ರೀಕಂಠಯ್ಯನವರ ಪುತ್ರ ವಿಜಯ್ ಕುಮಾರ್ ಅವರು ಮತ್ತು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಲಾಗಿದೆ. ಶ್ರೇಯಸ್ ಪಟೇಲ್ ಅಥವಾ ವಿಜಯ್ ಕುಮಾರ್ ಇವರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ಅಭ್ಯರ್ಥಿ ಯಾರೇ ಆಗಿರಲಿ, ಅದು ರೇವಣ್ಣ ಅವರ ಪುತ್ರನೇ ಆಗಿರಲಿ ಅಥವಾ ಆ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರೇ ಬರಲಿ ಅಥವಾ ದೇವೇಗೌಡರ ಸ್ಪರ್ಧೆಯನ್ನೇ ಖಚಿತಪಡಿಸಲಿ, ಅದಕ್ಕೆ ಕೌಂಟರ್ ಆಗಿ ನಾವು ಪ್ರಬಲ ಅಭ್ಯರ್ಥಿಯನ್ನ ಶ್ರೀಕಂಠಯ್ಯನವರ ಕುಟುಂಬಸ್ಥರಿಂದಲೇ ಕೊಟ್ಟರೆ ಮಾತ್ರ ಅಲ್ಲಿ ಒಕ್ಕಲಿಗ ಮತಗಳನ್ನ ಕನ್ಸಾಲಿಡೇಟ್ ಮಾಡಬಹುದು. ಅಹಿಂದ ಮತಗಳು ಸಹಜವಾಗಿಯೇ ಕಾಂಗ್ರೆಸ್ನ ಬುಟ್ಟಿಯಲ್ಲಿ ಇದ್ದೇ ಇರ್ತವೆ. ಈ ಕಾರಣಕ್ಕೋಸ್ಕರ ಹಾಸನದ ಎಲ್ಲ ಕ್ಷೇತ್ರಗಳನ್ನು ಕೂಡ ಕವರ್ ಮಾಡೋದಕ್ಕೆ ಶ್ರೀಕಂಠಯ್ಯನವರ ಕುಟುಂಬಸ್ಥರಿಗೆ ಕೊಡಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟಿಗಿನ ಆಗ್ರಹ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಜಯ್ ಕುಮಾರ್ ಅವರ ಪರ ಲಾಬಿ ಮಾಡ್ತಾ ಇರುವಂತಹ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಕೂಡ ಇದೀಗ ಪತ್ರವನ್ನು ಬರೆದು ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ವಿಜಯ್ ಕುಮಾರ್ ಅಥವಾ ಶ್ರೇಯಸ್ ಪಟೇಲ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡಿ ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೈತ್ರಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಕೂಡ ಸಾಕಷ್ಟು ಗಮನವನ್ನ ಕೇಂದ್ರೀಕರಿಸಿದೆ. ಅಲ್ಲಿ ಯಾರು ಅಭ್ಯರ್ಥಿ ಆದ್ರೆ ಅದಕ್ಕೆ ಪ್ರಬಲವಾದಂತ ಪೈಪೋಟಿಯನ್ನು ಒಡ್ಡಿದ್ರೆ ಮಾತ್ರ ಮೈತ್ರಿಯ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಹಾಸನ ಲೋಕಸಭೆ ಕ್ಷೇತ್ರವನ್ನು ಕೂಡ ಕಳೆದುಕೊಳ್ಬೇಕಾಗುತ್ತೆ ಅನ್ನುವಂತ ಆತಂಕವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಕಾಂಗ್ರೆಸ್ನ ಮಟ್ಟಿಗೆ ಅತ್ಯಂತ ಮಹತ್ವದ ಕ್ಷೇತ್ರವಾಗಿ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ಇನ್ನು ದೇವೇಗೌಡರ ನಿವಾಸದಲ್ಲಿ ಗರಿಗೆದರಿದಂತಹ ರಾಜಕೀಯ ಚಟುವಟಿಕೆ. ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್. ದೇವೇಗೌಡರ ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಲೋಕಸಭಾ ಚುನಾವಣೆ ಕುರಿತು ಎಚ್ಡಿಡಿ ಅವ್ರ ಜೊತೆಗೆ ಸಮಾಲೋಚನೆ ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಸಿಪಿವೈ. ಸೊ ಸದ್ಯಕ್ಕೆ ಯೋಗೇಶ್ವರ್ ಅವರು ಭೇಟಿಯಾಗಿರುವಂತಹ ಫೋಟೋಗಳನ್ನು ಗಮನಿಸ್ತಾ ಇದ್ದಾರೆ. ಸೊ ದೇವೇಗೌಡರ ಜೊತೆಗೆ ಪದ್ಮನಾಭನಗರ ನಿವಾಸದಲ್ಲಿ ಒಂದಷ್ಟು ಚರ್ಚೆ ನಡೆಸಿದ್ರು.